ಅಸ್ತಮಾ ಎನ್ನುವುದು ಶ್ವಾಸಕೋಶದ ವಾಯುಮಾರ್ಗಗಳಿಗೆ ಸಂಬಂಧಿಸಿದ ಒಂದು ದೀರ್ಘಕಾಲದ ಕಾಯಿಲೆಯಾಗಿದೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಮಂದಿ ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಹೆಚ್ಚುತ್ತಿರುವ ಮಾಲಿನ್ಯ, ಧೂಳು, ಹೊಗೆ, ಅಲರ್ಜಿಗಳು, ಹವಾಮಾನ ಬದಲಾವಣೆ ಮತ್ತು ಅನುವಂಶೀಯತೆಯ ಅಂಶಗಳು ಅಸ್ತಮಾ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತವೆ. ಹೌದು, ವೈದ್ಯರ ಪ್ರಕಾರ ಅಸ್ತಮಾ ಇರುವವರಲ್ಲಿ ಕೆಮ್ಮು, ವಿಶೇಷವಾಗಿ ರಾತ್ರಿ ಅಥವಾ ಬೆಳಗಿನ ಜಾವ, ಉಸಿರಾಟದ ಸಮಸ್ಯೆ, ಎದೆಯ ಬಿಗಿತ ಮತ್ತು ಉಬ್ಬಸ ಮುಂತಾದ ಲಕ್ಷಣಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಮೆಟ್ಟಿಲುಗಳನ್ನು ಹತ್ತುವಾಗ, ವೇಗವಾಗಿ ನಡೆಯುವಾಗ ಅಥವಾ ಹಗುರವಾದ ದೈಹಿಕ ಚಟುವಟಿಕೆಯನ್ನು ಮಾಡುವಾಗಲೂ ಕೆಲ ಮಂದಿಗೆ ಉಸಿರಾಟದ ಸಮಸ್ಯೆ ಉಂಟಾಗಬಹುದು. ಮಕ್ಕಳಲ್ಲಿ ಪದೇ ಪದೇ ಕೆಮ್ಮು ಮತ್ತು ಆಟ ಆಡುವ ಸಮಯದಲ್ಲಿ ಉಸಿರಾಟಕ್ಕೆ ತೊಂದರೆ ಉಂಟಾಗುವುದು ಅಸ್ತಮಾದ ಲಕ್ಷಣವಾಗಿರಬಹುದು. ಇತ್ತೀಚಿನ ಸಂಶೋಧನೆಯು ಅಸ್ತಮಾ ಮತ್ತು ಮೈಗ್ರೇನ್ ನಡುವೆ ಸಂಬಂಧವಿರಬಹುದು ಎಂದು ತಿಳಿಸಿದೆ. ಎರಡೂ ಕಾಯಿಲೆಗಳು ಉರಿಯೂತಕ್ಕೆ ಸಂಬಂಧಿಸಿದ ದೇಹದಲ್ಲಿನ ಕೆಲವು ಜೀವರಾಸಾಯನಿಕ ಬದಲಾವಣೆಗಳನ್ನು ಒಳಗೊಂಡಿರುತ್ತವೆ. ಆದ್ದರಿಂದ ಅಸ್ತಮಾ ಇರುವ ಕೆಲವು ಮಂದಿಯಲ್ಲಿ ಮೈಗ್ರೇನ್ ಬರುವ ಅಪಾಯ ಹೆಚ್ಚು. ಹಾಗಂತ ಅಸ್ತಮಾವೇ ನೇರವಾಗಿ ಮೈಗ್ರೇನ್ಗೆ ಕಾರಣ ಎಂದು ಹೇಳಲಾಗುವುದಿಲ್ಲ. ಆದರೆ ಎರಡೂ ಕಾಯಿಲೆಗಳು ಏಕಕಾಲದಲ್ಲಿ ಸಂಭವಿಸುವ ಸಾಧ್ಯತೆಯೂ ಇದೆ. ಅಸ್ತಮಾ ಚಿಕಿತ್ಸೆಯಲ್ಲಿ ಇನ್ಹೇಲರ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅನೇಕ ಮಂದಿ ತಮ್ಮ ಜೀವನದ ಉದ್ದಕ್ಕೂ ಈ ಇನ್ಹೇಲರ್ಗಳನ್ನು ಬಳಸಬೇಕಾಗುತ್ತೆ ಅಂತ ಆತಂಕ ಪಡ್ತಾರೆ. ಆದರೆ ಇದು ಕೇವಲ ಕಟ್ಟುಕತೆ. ವೈದ್ಯರ ನಿರ್ದೇಶನದಂತೆ ಇನ್ಹೇಲರ್ಗಳನ್ನು ಸರಿಯಾಗಿ ಬಳಸಿದರೆ ಅವು ವಾಯುಮಾರ್ಗದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಬಹುದು ಮತ್ತು ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಧೂಳು, ಹೊಗೆ, ಧೂಮಪಾನ, ಸಾಕುಪ್ರಾಣಿಗಳ ಕೂದಲು ಮತ್ತು ಬಲವಾದ ವಾಸನೆಗಳನ್ನು ತೊಡೆದು ಹಾಕುವುದು, ನಿಯಮಿತವಾಗಿ ವೈದ್ಯಕೀಯ ತಪಾಸಣೆಗೆ ಒಳಗಾಗಿ ಸೂಚಿಸಲಾದ ಔಷಧಿಗಳನ್ನು ನಿರಂತರವಾಗಿ ಬಳಸುವುದರಿಂದ ಅಸ್ತಮಾವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಡಬಹುದು. ಸರಿಯಾದ ಚಿಕಿತ್ಸೆ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಅಸ್ತಮಾ ಇರುವವರು ಸಾಮಾನ್ಯರಂತೆ ಆರೋಗ್ಯಕರ ಜೀವನವನ್ನು ನಡೆಸಬಹುದು. ಈ ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.